ಇನ್ನು ಬೆಳಗಾವಿಯಲ್ಲಿ 12 ಲಕ್ಷ ಮೌಲ್ಯದ ಕಳ್ಳಭಟ್ಟಿ ವಶಕ್ಕೆ ಪಡೆಯಲಾಗಿದೆ. ಸೋನಟ್ಟಿ ಗ್ರಾಮದಲ್ಲಿ ಪೊಲೀಸರು ಒಂದು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ ಭರ್ಜರಿ ಬೇಟೆಯಾಡಿದ್ದಾರೆ. ಬೆಳಗಾವಿಯಲ್ಲಿ ಆಗಿರುವಂತದ್ದು ಸೋನಟ್ಟಿ ಗ್ರಾಮದಲ್ಲಿ 12 ಲಕ್ಷ ಮೌಲ್ಯದ ಕಳ್ಳಭಟ್ಟಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಡಿಸಿಪಿ ಸೇರಿದಂತೆ 200ಕ್ಕೂ ಹೆಚ್ಚು ಪೊಲೀಸರು ಏಕಕಾಲದಲ್ಲಿ ದಾಳಿಯನ್ನು ನಡೆಸಿದ್ರು. ಗುಡ್ಡಗಾಡು ಪ್ರದೇಶದಲ್ಲಿ ಕಳ್ಳಭಟ್ಟಿ ದಂಧೆ ಅವ್ಯಾಹತವಾಗಿ ನಡೀತಾ ಇತ್ತು. ವಿಚಾರ ತಿಳಿದಂತಹ ಪೊಲೀಸರು ಸುಮಾರು 200 ಜನ ಪೊಲೀಸರು ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 200 ಲೀಟರ್ ಕಳ್ಳಭಟ್ಟಿ ಇರುವಂತಹ 26 ಬ್ಯಾರಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. 30 ಲೀಟರ್ ಇರುವಂತಹ 17 ಬ್ಯಾರಲ್ ಸಾರಾಯಿ ಕೂಡ ಈ ಸಂದರ್ಭದಲ್ಲಿ ಜಪ್ತಿಯಾಗಿದೆ. ಪೊಲೀಸರು ದಾಳಿ ಮಾಡ್ತಾ ಇದ್ದಂತೆ ಇಲ್ಲಿದ್ದಂತಹ ದಂಧೆಕೋರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ. ಒಬ್ಬ ಆರೋಪಿಯನ್ನ ಮಾತ್ರ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದನ್ನ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು ಈ ಬ್ಯಾರಲ್ಗಳನ್ನ ಸುಮಾರು 200 ಲೀಟರ್ನಷ್ಟು ಕಳ್ಳಭಟ್ಟಿಯನ್ನ ಇಲ್ಲಿ ಕಾಯಿಸ್ತಾ ಇದ್ರು. ಸುಮಾರು 26 ಬ್ಯಾರಲ್ಗಳು ಈ ಕಳ್ಳಭಟ್ಟಿ ಇದ್ದಂತಹ ಬ್ಯಾರಲ್ಗಳು, ಜೊತೆಗೆ 30 ಲೀಟರ್ನ ಒಂದು ಸಾರಾಯಿ ಬ್ಯಾರಲ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಏನು ಪ್ರಿಪೇರ್ ಯಾವ ತರ ಮಾಡ್ತಾರೆ? ಎಲ್ಲ ಒಲಿ ಮಾಡಿರ್ತಾರೆ ಸರ್. ಒಲಿ ಮಾಡಿ ತಾಮ್ರದೊಂದು ಇದು ಪೂರ್ತಿ ಕೆಳಗಡೆ ಇತ್ತು ಸರ್. ಇವೆಲ್ಲ ಪೂರ್ತಿ ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನಿಜಕ್ಕೂ ಪೊಲೀಸರ ಒಂದು ಮಿಂಚಿನ ಕಾರ್ಯಾಚರಣೆ, ಯಾಕಂದ್ರೆ ಇಷ್ಟು ಪ್ರಮಾಣದ ಒಂದು ಕಳ್ಳಭಟ್ಟಿಯನ್ನ ಇಲ್ಲಿ ಜಪ್ತಿ ಮಾಡ್ಕೊಂಡಿದ್ದಾರೆ. ಬಟ್ ಯಾರಿವರು ಕಳ್ಳಭಟ್ಟಿ ದಂಧೆಯಲ್ಲಿ ತೊಡಗಿದಂಥವ್ರು, ಅವರನ್ನ ಹಿಡೆಮುರಿ ಕಟ್ಟಬೇಕಾಗಿದೆ. ಯಾಕಂದ್ರೆ ಈಗ ಸೀಸ್ ಮಾಡ್ತಾರೆ, ಮತ್ತೆ ಅದನ್ನ ನಾಶಪಡಿಸ್ತಾರೆ, ಮತ್ತೊಂದ್ ಕಡೆ ಹೋಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಇದೇ ರೀತಿಯಾದಂತಹ ಒಂದು ಕಳ್ಳಭಟ್ಟಿ ದಂಧೆಯನ್ನ ಇವ್ರು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವ್ರನ್ನ ಹಿಡಿಯುವ ನಿಟ್ಟಿನಲ್ಲಿ, ಇವರ ಹಿಡೆಮುರಿ ಕಟ್ಟೋ ನಿಟ್ಟಿನಲ್ಲಿ ಪೊಲೀಸರು ಹೇಗೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಈಗ? ಹೌದು ರಮನ್, ಏನು ಬೆಳಗಾವಿ ತಾಲೂಕಿನ ಸೋನಟ್ಟಿ ಅನ್ನುವಂತಹ ಏನು ಗ್ರಾಮ ಇದೆ, ಈ ಒಂದು ಗ್ರಾಮದಲ್ಲಿ ಸುಮಾರು 5700ಕ್ಕೂ ಅಧಿಕ ಲೀಟರು ಕಳ್ಳಭಟ್ಟಿ ಸಾರಾಯಿಯನ್ನ ಈಗಾಗಲೇ ಜಪ್ತಿ ಮಾಡಿರುವಂಥದ್ದು. ಮುಖ್ಯವಾಗಿ ಇಡೀ ಗ್ರಾಮದಲ್ಲಿ ಬಹುತೇಕ ಮನೆಗಳಲ್ಲಿ ಈ ಒಂದು ಕಳ್ಳಭಟ್ಟಿ ತಯಾರಿಸ್ತಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಸದ್ಯ ಒಂದು 15 ದಿನಗಳ ಹಿಂದಷ್ಟೇ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತ ಸಿದ್ದರಾಮಪ್ಪ ಅವರಿಗೆ ದೂರು ಬರುತ್ತೆ. ಆ ದೂರಿನ ಅನ್ವಯ ಸಾಕಷ್ಟು ದಿನಗಳಿಂದ ಕೂಡ ಪೊಲೀಸರು ವರ್ಕೌಟ್ ಮಾಡ್ತಾ ಇರ್ತಾರೆ. ಇವತ್ತು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಆ ಗ್ರಾಮಕ್ಕೆ 200 ಪೊಲೀಸರನ್ನ ಕರೆದುಕೊಂಡು ಡಿಸಿಪಿ ರೋಹನ್ ಅವರು ಎಂಟ್ರಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸರು ಬರ್ತಾ ಇದ್ದಂತೆ ಮನೆಗಳಲ್ಲಿದ್ದಂತಹ ಎಲ್ಲರೂ ಕೂಡ ಮಕ್ಕಳ ಸಮೇತ ಅಲ್ಲಿಂದ ಪರಾರಿಯಾಗಿರುವಂತದ್ದು ಒಂದು ಕಡೆ. ಆದರೆ ಮನೆಗಳಲ್ಲೂ ಕೂಡ ಮಹಡಿ ಮೇಲೆ ಈ ಒಂದು ಕಳ್ಳಭಟ್ಟಿ ಸಾರಾಯಿ ತಯಾರಿಸಿ ಇಟ್ಟಿರುವಂಥದ್ದು ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಮುಖ್ಯವಾಗಿ ಈ ಒಂದು ಈ ಗ್ರಾಮ ಏನಿದೆ ಸುಮಾರು ವರ್ಷಗಳಿಂದಲೂ ಕೂಡ ಕಳ್ಳಭಟ್ಟಿ ತಯಾರಿಸುವಂತಹ ಗ್ರಾಮಕ್ಕೆ ಕುಖ್ಯಾತಿಯನ್ನು ಪಡೆದುಕೊಂಡಿತ್ತು. ಈ ಹಿಂದೆ ರೇಣುಕಾಚಾರ್ಯ ಅವರು ಅಬಕಾರಿ ಸಚಿವರಿದ್ದಂತಹ ಸಂದರ್ಭದಲ್ಲಿ ಖುದ್ದು ಅವರೇ ಪೊಲೀಸರ ಜೊತೆಗೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಸಚಿವರ ಮೇಲೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿರುವಂತಹ ಘಟನೆ ಕೂಡ ಇದೇ ಒಂದು ಗ್ರಾಮದ ಹೊರವಲಯದಲ್ಲಿ ನಡೆದಿತ್ತು. ಸೊ ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ಪ್ಲಾನ್ ಅನ್ನ ಮಾಡಿಕೊಂಡು ಇವತ್ತು ಅಖಾಡಕ್ಕಿಳಿದಂತಹ ಸಂದರ್ಭದಲ್ಲಿ ಸುಮಾರು 5700 ಲೀಟರ್ನಷ್ಟು ಏನು ಕಳ್ಳಭಟ್ಟಿ ಜಪ್ತಿ ಆಗಿರುವಂಥದ್ದು. ಸದ್ಯ ಈಗ ಎಲ್ಲವನ್ನೂ ಕೂಡ ಒಂದು ಕಡೆ ಮನೆಯಲ್ಲಿದ್ದಂಥದ್ದು ಎಲ್ಲವನ್ನೂ ಜಪ್ತಿ ಮಾಡಿಕೊಂಡು ಈಗಾಗಲೇ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೂ ಕೂಡ ಪೊಲೀಸರು ಹೇಳಿರುವಂಥದ್ದು, ಅದನ್ನು ನಾಶಪಡಿಸೋಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಆದರೆ ಇಲ್ಲಿ ಪೊಲೀಸರು ಕೂಡ ಒಬ್ಬರು ಇಬ್ಬರು ಹೋಗೋಕ್ಕೂ ಹೆದರಿಸುವಂತಹ ಭಯ ಪಡುವಂತಹ ಪರಿಸ್ಥಿತಿ ಇತ್ತು. ಈ ಒಂದು ಕಾರಣಕ್ಕಾಗಿ ಇವತ್ತು ಸಾಕಷ್ಟು ಪೊಲೀಸರು ಏಕಾಏಕಿ ದಾಳಿಯನ್ನು ಕೊಟ್ಟಿರುವಂಥದ್ದು. ಸದ್ಯ ಈಗ ಇದನ್ನ ಸಂಪೂರ್ಣವಾಗಿ ಹೆಡೆಮೂರು ಕಟ್ಟೋಕೆ ನಗರ ಪೊಲೀಸರು ಕೂಡ ಪಣ ತೊಟ್ಟಿರುವಂಥದ್ದು. ಅದಕ್ಕಾಗಿ ಯಾರೆಲ್ಲ ಮನೆಗಳಲ್ಲಿ ಈ ಒಂದು ಕಳ್ಳಪಟ್ಟಿ ಸಿಕ್ಕಾಕಿದೆ ಅವರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಓರ್ವ ಆರೋಪಿ ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಆತನಿಂದಲೂ ಕೂಡ ಎಷ್ಟು ದಿನಗಳಿಂದ ಎಷ್ಟು ಜನರು ಇದನ್ನ ಮಾಡ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ವಿಚಾರಣೆಯನ್ನು ಒಳಪಡಿಸ್ತಾ ಇರುವಂಥದ್ದು. ಒಟ್ಟಾರೆ ಕಾಗ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಸೋನಟ್ಟಿ ಗ್ರಾಮ ಏನಿದೆ ಇದರ ಸುತ್ತಮುತ್ತಲು ಗುಡ್ಡಗಾಡು ಭಾಗದಲ್ಲಿ ಸಾಕಷ್ಟು ಕಳ್ಳಭಟ್ಟಿ ತಯಾರಿಸಿದ್ರು ಅನ್ನುವಂಥ ಮಾಹಿತಿ ಇತ್ತು. ಅದನ್ನ ಈಗ ಎಲ್ಲೋ ಒಂದು ಕಡೆ ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಆದರೆ ಆರೋಪಿಗಳನ್ನ ಹಿಡಿದು ಅವರಿಗೆ ತಕ್ಕ ಶಿಕ್ಷೆ ಕೊಡಿಸಿದ್ದೆ. ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಕಡಿವಾಣ ಕೂಡ ಹಾಕಬಹುದಾಗಿದೆ. ರೆಹಮಾನ್. ಸಹದೇವ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ನೋಡಿ, ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ ಹೇಗೆ ಪೊಲೀಸರು ದಾಳಿಯನ್ನು ನಡೆಸಿದ್ರು ಅಂತ ಹೇಳಿ. ಒಂದು ಸೋನಟ್ಟಿ ಅನ್ನುವಂಥ ಒಂದು ಗ್ರಾಮ, ಅಲ್ಲಿದ್ದಂಥ ಕೆಲವೊಂದು ಮನೆಗಳಲ್ಲೇನೆ ಈ ರೀತಿ ಬ್ಯಾರಲ್ ಗಟ್ಟಲೆ ಅವರು ಕಳ್ಳಭಟ್ಟಿಯನ್ನು ಇಟ್ಕೊಂಡಿದ್ರು. ರಾಜಾರೋಷವಾಗಿ ಗ್ರಾಮದಲ್ಲಿ ಕಳ್ಳಭಟ್ಟಿಯನ್ನು ಸಾಗಾಟ ಮಾಡುವಂಥದ್ದು, ಇಲ್ಲಿ ಬೇರೆ ಬೇರೆ ಭಾಗಗಳಿಗೂ ಕೂಡ ಇಲ್ಲಿಂದ ಸಾಗಿಸುವಂಥದ್ದು ಇದರದ್ದು ನಡೆದೇ ಇತ್ತು.
ನಂತರ ಮಾಹಿತಿಯನ್ನು ಪಡೆದಿದ್ದಂತಹ ಪೊಲೀಸರು ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ, ಭರ್ಜರಿ ಬೇಟೆಯಾಡಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಜನ ಪೊಲೀಸರು ಏಕಕಾಲಕ್ಕೆ ಒಂದು ದಾಳಿಯನ್ನು ನಡೆಸಿ ಈ ಗ್ರಾಮದಲ್ಲಿ ಅಲ್ಲಲ್ಲಿ ಆ ಮನೆಗಳಲ್ಲಿ ಇಟ್ಟಿದ್ದಂತಹ ಒಂದು ಕಳ್ಳಬಟ್ಟಿ ನೋಡಿ, ಅಲ್ಲಿ ಬ್ಯಾರಲ್ನಲ್ಲಿ ತುಂಬಿಟ್ಟಿರುವಂತಹ ಸಾರಾಯಿ ಜೊತೆಗೆ ಕಳ್ಳಬಟ್ಟಿ ಸುಮಾರು 700ಕ್ಕೂ ಹೆಚ್ಚು ಲೀಟರ್ನಷ್ಟು ಕಳ್ಳಬಟ್ಟಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಸಾರಾಯಿ ಕೂಡ ಇತ್ತು, ಅದನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಕಾರ್ಯಾಚರಣೆಯನ್ನು ನಡೆಸಿದಂಥ ದೃಶ್ಯಗಳನ್ನು ಕೂಡ ತಾವಿಲ್ಲಿ ಗಮನಿಸಬಹುದು.